ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಕೆರೆಗೋಡು ಗ್ರಾಮ ಪಂಚಾಯಿತಿಯ ನಿವಾಸಿಗಳಿಗೂ ಸಹ ನಾನು ವಂದನೆಗಳನ್ನ ಸಲ್ಲಿಸಿ, ಬಹುಶಃ ಇಂತಹ ಅಸಹನೆಯ ಒಂದು ಪ್ರವೃತ್ತಿನ ನಾವೆಲ್ಲೂ ನೋಡಲ್ಲ ಭಾರತದಲ್ಲಿ. ಒಂದು ಮಾತು ಹೇಳ್ತಾರೆ, ಹಿಂದೂಗಳಿಗೆ ಥರ್ಡ್ ರೇಟ್ ಸಿಟಿಸನ್ಸ್ ಯಾವ್ದಾನ ರಾಷ್ಟ್ರ ಇದೆ ಅದು ಭಾರತ ಅಂತ. ಆ ಥರ ಒಂದು ಪರಿಸ್ಥಿತಿನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಾನು ಕೆರೆಗೋಡು ವಿಷಯ ಕೇಳ್ತಾನೆ ಬೆಂಗಳೂರು ವಕೀಲರ ಸಂಘದಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅನೇಕ ಸಹಸ್ರಾರು ಲಾಯರ್ಗಳು ಕೇಳಿದ್ರು, ಭಾರತದಲ್ಲಿ ಒಂದು ಕೇಸರಿ ಬಾವುಟ ಹಾಕೋದಕ್ಕೆ ಹಿಂದೂ ಧರ್ಮದ ಸಂಕೇತ ಹಾಗೂ ಆಂಜನೇಯನ ಸಂಕೇತ, ಕೇಸರಿ ಬಾವುಟ ಹಾಕೋದಕ್ಕೆ ನಾವು ಬಹಳ ಶಂಕೆಯಿಂದ ಭಯಭೀತರಾಗಿ ಪೊಲೀಸ್ ವ್ಯವಸ್ಥೆನಲ್ಲಿ ಅದನ್ನು ಕಿತ್ತಾಕೋ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಅಂತಂದರೆ ನಿಜವಾಗಿಯೂ ದುರಾದೃಷ್ಟಕರ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಯಾಕೆ ಬಂದ್ವಿ ಅಂತಂದರೆ, ವಕೀಲರು ಇಲ್ಲಿ ಪಾಂಡವಪುರ ಅಧ್ಯಕ್ಷರು, ವಕೀಲರ ಸಂಘದ ಅಧ್ಯಕ್ಷರಿದ್ದಾರೆ, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ನಾನಿದ್ದೀನಿ, ಯೋಗೇಂದ್ರ ಅವರಿದ್ದಾರೆ, ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಅಧ್ಯಕ್ಷರಿದ್ದಾರೆ, ಹಲವಾರು ವಕೀಲರು ಬಂದಿದ್ದೀವಿ. ಕಾನೂನು ಪ್ರಕಾರ ಇದರ ಪರಿಸ್ಥಿತಿ ಏನು? ಜನ ಇಂಥ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಸಂಚಲನವನ್ನು ಮೂಡಿಸಿದೆ. ನಿನ್ನೆ ನ್ಯಾಷನಲ್ ಟಿವಿಗಳಲ್ಲಿ ಇಡೀ ಭಾರತದಲ್ಲಿ ಇದು ಒಂದು ಸಂಚಾರ ಆಗ್ತಾ ಇದೆ, ಈ ಒಂದು ವಾದ ವಿವಾದ. ಇಂತಹ ಪರಿಸ್ಥಿತಿನಲ್ಲಿ ಯಾಕೆ ಸರ್ಕಾರ ಇಂತಹ ಧೋರಣೆಯನ್ನು ತಗೊಂಡಿದೆ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ, ನೋಡೋದಕ್ಕೆ, ವಾಸ್ತವವಾಗಿ ನೋಡೋದಕ್ಕೆ, ನಿಜ ಏನು ಅಂತ ನೋಡೋದಕ್ಕೆ ನಾವೆಲ್ಲರೂ ಬಂದ್ವಿ. ಆದರೆ ಇಲ್ಲಿ ಬರ್ತಾನೆ ನನಗೆ ಫೋಟೋಸ್ ಎಲ್ಲ ಕೊಟ್ಟರು. 1989ರಲ್ಲಿ ಇದರ ಕಾನೂನು ಪರಿಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೀನಿ. 1989ರಲ್ಲಿ ಇದಕ್ಕೆ ಅಡಿಪಾಯವನ್ನು ಹಾಕಿ ಭೂಮಿ ಪೂಜೆಯನ್ನು ಮಾಡಿ ಹಲವಾರು ಹಿರಿಯರು ಬಂದು, ಊರಿನ ಹಿರಿಯರು ಬಂದು ಇಲ್ಲಿ ಸೇರಿಕೊಂಡು ಮಾಡಿದ್ದಾರೆ. ಇದನ್ನ ಮಾಡಿದ ನಂತರ ಆ ಒಂದು ಕ್ಷಣದಲ್ಲಿ, ಅದಾದ ನಂತರ ಇದು ಹಲವಾರು ಬಗೆಯ ರೀತಿಯಲ್ಲಿ ಈ ಧ್ವಜವನ್ನ, ಅಡಿಕೆ ಮರ ಇತ್ತು. ಇದು ನಿನ್ನೆ ಮೊನ್ನೆ ಶುರು ಆಗಿದ್ದಂತಹ ವಿವಾದ ಅಲ್ಲ. 1989ರಲ್ಲಿ 30-40 ವರ್ಷಗಳಿಂದ ಶುರುವಾದಂತಹ ಒಂದು ಆಚರಣೆ. ಇಂತಹ ವಾಡಿಕೆಯಾಗಿ ಬಂದಂತಹ ಆಚರಣೆಗೆ ಅಡಿಕೆ ಮರದಲ್ಲಿ ಮಾಡಿ ಕ್ರಮೇಣ ಒಂದು ಪೋಲನ್ನು ಸೃಷ್ಟಿಸಿ, ಅದಾದ ನಂತರ ಈ ಹಳ್ಳಿಯ ನಿವಾಸಿಗಳು ರಾಜ್ಯೋತ್ಸವಕ್ಕೂ ಸಹ, ಹಾಗೂ ನಮ್ಮ ಸ್ವತಂತ್ರದ ದಿನ ಹಾಗೂ ಗಣರಾಜ್ಯೋತ್ಸವದ ದಿನ, ಈ ಎಲ್ಲ ದಿನಗಳಲ್ಲೂ ಸಹ ಅವರು ಕನ್ನಡದ ಧ್ವಜ, ಭಾರತದ ಧ್ವಜ ಇವೆರಡನ್ನೂ ಅಳವಡಿಸ್ತಾ ಇದ್ರು. ಈ ಒಂದು ಮೊನ್ನೆ ಮಾಡಿದಂತಹ ಸರ್ಕಾರ ಯಾರನ್ನೂ ಹೇಳ್ಕೊಡ್ಬೇಕಾಗಿಲ್ಲ, ಭಾರತದ ಧ್ವಜ ನೀವು ಆರಿಸಲೇಬೇಕು ಅಂತ ಯಾವ ಹಳ್ಳಿಯವ್ರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಯಾವ ಈ ಭಾರತದ ಪ್ರಜೆಗೂ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಕೆಲವ್ರಿಗೆ ಹೇಳ್ಕೊಡ್ಬೇಕು, ಭಾರತದ ಧ್ವಜ ಆರಿಸ್ಬಾರ್ದಪ್ಪ, ಆ ಪಾಕಿಸ್ತಾನ ಧ್ವಜ ಆರಿಸ್ಬಾರ್ದಪ್ಪ, ಭಾರತದ ಧ್ವಜ ಆರಿಸ್ಬೇಕು ಭಾರತದಲ್ಲಿ ಅಂತ ಕೆಲವ್ರಿಗೆ ಹೇಳ್ಕೊಡ್ಬೇಕು. ಅಂಥವ್ರಿಗೇನು ಹೇಳ್ತಾ ಇಲ್ಲ ಸರ್ಕಾರ. ಆದರೆ ಈ ಒಂದು ಪೋಲ್ನ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ 108 ಅಡಿಯ ಧ್ವಜಸ್ತಂಭವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಠರಾವಿನ ಅನ್ವಯ ನಿರ್ಮಾಣ ಮಾಡಿ, ಆ ಧ್ವಜಸ್ತಂಭವನ್ನು 25 ವರ್ಷ ಆದಮೇಲೆ ನವೀಕರಿಸಿ, ನೀವು ಹೊಸ ಜಾಗಕ್ಕೆ ಹೋಗಿ ಅಂತ ಹೇಳಿದ್ದಾರೆ, ನವೀಕರಿಸಿ ಹೊಸ ಧ್ವಜಸ್ತಂಭವನ್ನು ಮಾಡಿದ್ದಾರೆ ಹಳ್ಳಿಯವರು. ಗ್ರಾಮ ಪಂಚಾಯಿತಿಯ ಸರ್ವಾನುಮತದ ಅಭಿಪ್ರಾಯ ಇದೆ, ಅದಕ್ಕೆ ಹಿನ್ನೆಲೆ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ 20ನೇ ತಾರೀಕು ಕೇಸರಿ ಧ್ವಜವನ್ನು ಆರಿಸಿದ್ದಾರೆ ಹಳ್ಳಿಯವರು. ಇದೆಲ್ಲ ಕರೆಕ್ಟಾ? ಆದರೆ 26ನೇ ತಾರೀಕು ನಮ್ಮ ಹಳ್ಳಿ ನಿವಾಸಿಗಳು ಹಾಗೂ ಈ ದೇಶದ ಪ್ರಜೆಗಳು ಎಷ್ಟು ನಿಷ್ಠೆ ಅಂತ ನೋಡಿ, ಭಾರತ ಧ್ವಜವನ್ನು ಹಾರಿಸಲೇಬೇಕಪ್ಪ ಅಂತ ಹೇಳಿ ಕೇಸರಿ ಧ್ವಜವನ್ನು ಇಳಿಸಿ ಭಾರತ ಧ್ವಜವನ್ನು ಹಾರಿಸಿದ್ದಾರೆ. 26ನೇ ತಾರೀಕು ಸಾಯಂಕಾಲ ಭಾರತ ಧ್ವಜವನ್ನು ತೆಗೆದು ಮತ್ತೆ ಕೇಸರಿ ಧ್ವಜವನ್ನು ಹಾಕಿದ್ದಾರೆ. ಇಷ್ಟಕ್ಕೆ ಈ ಪೂರ್ಣ ವ್ಯವಸ್ಥೆಗೆ ಒಂದು 4 ಲಕ್ಷ ಖರ್ಚು ಮಾಡಿರೋದು ನಮ್ಮ ಹಳ್ಳಿಯವರು. ಅವರ ಸ್ವಂತ ಖರ್ಚಿನಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಈ ಧ್ವಜಸ್ತಂಭವನ್ನ 108 ಅಡಿ ಭವ್ಯವಾದ ಧ್ವಜಸ್ತಂಭ. ಇದರಲ್ಲಿ ಹಳ್ಳಿಯವರು ಹೇಳ್ತಾ ಇರೋದು, ಕೇಸರಿನೂ ಇರಲಿ, ರಾಷ್ಟ್ರದ ಧ್ವಜನೂ ಇರಲಿ, ನಾಡ ಧ್ವಜನೂ ಇರಲಿ. ಇಷ್ಟು ಈ ವಾದಕ್ಕೆ ಇದಕ್ಕಿಂತ ಇಂತಹ ರೆಸೊಲ್ಯೂಷನ್ ಸಹ 25ನೇ ತಾರೀಕು ಈ ರೆಸೊಲ್ಯೂಷನ್ ಸಹ ಮಾಡಿದ್ದಾರೆ ಸರ್ವಾನುಮತದಿಂದ. ಇಬ್ಬರು ಅದಕ್ಕೆ 18 ಜನದ 22 ಗ್ರಾಮ ಪಂಚಾಯಿತಿಯಲ್ಲಿ 22 ಜನರಲ್ಲಿ 18 ಜನ ಇದಕ್ಕೆ ಒಪ್ಪಿದ್ದಾರೆ.
ಇದರ ಸರ್ಟಿಫೈಡ್ ಕಾಪಿ ಈಗ ನಾನು ಕೇಳ್ತಾ ಇದ್ದೀನಿ. ಇದೊಂದು ವಿಚಿತ್ರವಾದ, ಬಹುಶಃ ನಾವು ಹೈಕೋರ್ಟ್ಗೂ ತಗೊಂಡೋದಾಗ ಈ ವಿಷಯಗಳು ಪ್ರಸ್ತಾಪ ಆಗುತ್ತೆ. ಇದಕ್ಕೆ ಸರ್ಟಿಫೈಡ್ ಕಾಪಿ ಇಲ್ಲ, ಈ ಬುಕ್ಕೇ ಇಲ್ಲ. ಇವಾಗ ಇವ್ರು ಕೇಳ್ತಾ ಇದ್ದಾರೆ ಬುಕ್ ಎಲ್ಲಪ್ಪ ಅಂತ ಕೇಳ್ತಾ ಇದ್ದಾರೆ. ಅಧ್ಯಕ್ಷರಿಗೂ ಗೊತ್ತಿಲ್ಲ, ಕಾರ್ಯದರ್ಶಿಗಳಿಗೂ ಗೊತ್ತಿಲ್ಲ. ಈ ಹಿಂದೆ ಮಿಲ್ಕ್ ಸೊಸೈಟಿ ಎಲೆಕ್ಷನ್ನು, ಸಣ್ಣ ಸಣ್ಣ ಸೊಸೈಟಿ ಎಲೆಕ್ಷನ್ಗಳಲ್ಲಿ ಎಲೆಕ್ಷನ್ ನಡೆದಾಗ ಒಬ್ಬ ಬುಕ್ ಎತ್ಕೊಂಡು ನೋಡೋಗ್ಬಿಡೋನು. ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಆ ಥರ ಆಗಿದೆ. ಒಂದು ಸಾಂವಿಧಾನಿಕ ಸಂಸ್ಥೆ ಗ್ರಾಮ ಪಂಚಾಯತಿ, ಸಾಂವಿಧಾನಿಕ ಸಂಸ್ಥೆಗೆ ಈ ಥರ ಆದರೆ ಎಂತಹ ಪರಿಸ್ಥಿತಿ ಸ್ನೇಹಿತರೆ. ನಾವು ಹೇಳೋದಿಷ್ಟೇ, ಕೂಡಲೇ ಕೇಸರಿ ಧ್ವಜವನ್ನ ಮತ್ತೆ ಹಾಕಬೇಕು. ಗ್ರಾಮ ಪಂಚಾಯತಿ ಕರಾವಿಗೆ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಪ್ರಾಂತೀಯ ಪ್ರಜಾಪ್ರಭುತ್ವಕ್ಕೆ ನಮ್ಮ ಸಂವಿಧಾನ ಆಸ್ಪದ ಕೊಟ್ಟಿದೆ. ಅದಕ್ಕೆ ಸಂವಿಧಾನಿಕವಾಗಿ ಒಂದು ಪರಿಚ್ಛೇದನವನ್ನು ರಚನೆ ಮಾಡಿ ಆರ್ಟಿಕಲ್ 243ನಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇರಬೇಕು. ಅಲ್ಲಿ ಅವ್ರಿಗೆ ಏನು ನಿರ್ಣಯ ಮಾಡ್ತಾರೋ ಅದೇ ಸರ್ವಾನುಮತದಿಂದ ಅದನ್ನು ಒಪ್ಪಬೇಕು ಜನ ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಮಾಡಿದ್ದಾರೆ. ಜಿಲ್ಲಾಡಳಿತ ಹೇಳ್ತಾ ಆದ್ರೆ ಇದನ್ನ ಜಿಲ್ಲಾಡಳಿತವೇ ಕೂಡ ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ, ಅಂದ್ರೆ ಲೋಕಲ್ ಬಾಡಿ ಅಂದ್ರೆ ಗ್ರಾಮ ಪಂಚಾಯತಿ ಇದಕ್ಕೆ ಕೊಡಕ್ ಆಗಲ್ಲ. ತಾವು ವಕೀಲರು ಟೆಕ್ನಿಕಲಿ ಮಾತಾಡೋಣ. ಇಲ್ಲಿ ಹೇಳ್ತಾ ಇರುವಂತದ್ದು ಜಿಲ್ಲಾಡಳಿತ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧ್ವಜಸ್ತಂಭಕ್ಕಾಗ್ಲಿ, ಧ್ವಜಸ್ತಂಭದ ಮೇಲೆ ಬೇರೆ ಒಂದು ಧಾರ್ಮಿಕ ಭಾವನೆಗಳಿಗಿರುವಂತಹ ಒಂದು ಧ್ವಜವನ್ನು ಹಾಸೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಅನುಮತಿ ಕೊಡೋದಕ್ಕೆ, ಗ್ರಾಮ ಪಂಚಾಯತಿಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅಂತಾನು ಕೂಡ ಹೇಳ್ತಾರೆ. ಇದನ್ನ ಆ ರೀತಿ ಹಾಕೋದಕ್ಕೆ ಬರೋದಿಲ್ಲ, ಜಿಲ್ಲಾಡಳಿತ ಕೂಡ ಪರ್ಮಿಷನ್ ಕೊಡೋದಕ್ಕೆ ಬರೋದಿಲ್ಲ ಅಂತಾರೆ. ತಾವು ವಕೀಲರು ಇದ್ರ ಬಗ್ಗೆ ಈಗ ಗ್ರಾಮ ಪಂಚಾಯತಿಗೆ ನಿಮಗೆ ಒಂದು ಬದಲಾದ ಜಾಗ ಕೊಡ್ತೀವಿ ಅಂತ MLA ಬಂದ್ರು, ಬದಲಾದ ಜಾಗವನ್ನು ಕೊಟ್ಟರು. ಬದಲಾದ ಜಾಗದಲ್ಲಿ ಅವರು 108 ಅಡಿಯ ಪೋಲ್ನ ಏನಕ್ಕಾಗಿ ಸೃಷ್ಟಿ ಮಾಡಿದ್ರು? ನಮ್ಮ ಗ್ರಾಮಸ್ಥರು ಕೇಸರಿ ಬಾವುಟಕ್ಕಾಗಿ ಸೃಷ್ಟಿ ಮಾಡಿದ್ರು, ಹನುಮಂತನ ಬಾವುಟಕ್ಕಾಗಿ ಸೃಷ್ಟಿ ಮಾಡಿದ್ರು. ರಾಷ್ಟ್ರೀಯ ಧ್ವಜಕ್ಕಾಗಿ ಅದನ್ನು ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಟರಾವಿನ ಅನುಮೋದನೆ ಇದೆ. ಈಗ ಅದನ್ನೇ ಎಲ್ಲಿ ಕನ್ಫ್ಯೂಸ್ DC ಎಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅಂತಂದ್ರೆ, ಬಹುಶಃ DC ಹಾಗೂ ಜಿಲ್ಲಾಡಳಿತ ಎಲ್ಲಿ ಕನ್ಫ್ಯೂಸ್ ಆಗಿದೆ ಅಂತಂದ್ರೆ, ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಅಂತಿದೆ. ಯಾರಿಗೆ? ಗ್ರಾಮ ಪಂಚಾಯತಿ, ಇದಕ್ಕೆ ಪಂಚಾಯತಿಗಳಿಗೆ. ಪ್ರಾಪರ್ಟಿ ಡಿಸ್ಪೋಸ್ ಮಾಡಿದಾಗ, ನೀವು ಪ್ರಾಪರ್ಟಿ ಮಾರಿದಾಗ ನಿಮ್ಗೆ ಅನುಮೋದನೆ ಬೇಕು. ಆದರೆ ಪ್ರಾಪರ್ಟಿಯನ್ನು ನೀವು ಒಂದು 8 ಅಡಿ ಬೈ 8 ಅಡಿ ಅಥವಾ 6 ಅಡಿ ಬೈ 6 ಅಡಿ ಜಾಗವನ್ನು ನಾವು ಗ್ರಾಮಸ್ಥರ ಪರವಾಗಿ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಇಷ್ಟೊಂದು ಟೆಕ್ನಿಕಾಲಿಟಿ ಹೇಳ್ತಾರೆ, ಇಷ್ಟೊಂದು ತಂತ್ರಗಾರಿಕೆ ಮಾಡಿ ಇದನ್ನ ಕೊಡೋದಿಕ್ ಬರಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ಅನುಮೋದನೆ ತಗೊಂಡು ಮಾಡ್ಲಿ. ಅನುಮೋದನೆ ಇಲ್ಲದೆ ಇದ್ರೆ ಇಲ್ಲ ಅನುಮೋದನೆ ಇಲ್ಲದೆ ಇದ್ರೆ ಕಾನೂನಿನ ಅಡಿಪಾಯ ಇರಬೇಕು, ಕಾನೂನಿನ ಹಿನ್ನೆಲೆ ಇರಬೇಕು. ಅದಕ್ಕೆ ಅನುಮೋದನೆ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರ ಒಂದು ಆಶಯಗಳಿಗೆ ನಾವು ಬಿಟ್ಕೊಡ್ಲೇಬೇಕಾಗತ್ತೆ. ಹಾಗೂ ಇದನ್ನ ಈ ಪಂಚಾಯಿತಿಯ ವ್ಯವಸ್ಥೆಯಲ್ಲಿ ಇವರು ಯಾರು ನಮ್ಮ MLA ಬಂದು ತೋರಿಸಿದಾರೆ ಜಾಗನ, ನೀವಿಲ್ಲಿ ಮಾಡ್ಕೊಳ್ಳಿ ಅಂತ. ನನಗೆ ಅದಕ್ಕೆ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಕರೆಕ್ಟಾ? MLA ಹೇಳಿರೋದು, ಎಲ್ರು ಅದನ್ನ ಹೇಳ್ತಾ ಇದೀವಿ. ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. MLA ಕೊಡೋದಿಕ್ ಬರಲ್ಲ. ಆದ್ರೆ ಅದರ ಆಧಾರದ ಮೇಲೆ ಒಂದು ಟರಾವ್ ಮಾಡಿದ್ವಿ. MLA ಬಿಟ್ಬಿಡಿ, MLA ಹೇಳಿಕೆನ ಬಿಡೋಣ. ಆದ್ರೆ ಒಂದು ಟರಾವ್ ಆಗಿದೆ, ಆ ಟರಾವಿನ ಅನುಗುಣವಾಗಿ ಮಾಡಿದ್ದಾರೆ. ಆಯ್ತು, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅನೇಕ ಕಡೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪಾಕಿಸ್ತಾನ ಧ್ವಜವನ್ನು ಆರಿಸ್ತಾರೆ. ಪಾಕಿಸ್ತಾನ ಧ್ವಜವನ್ನು ಆರಿಸೋದಿಕ್ಕೆ ನಮ್ಮ ಸರ್ಕಾರ ಏನನ್ನ ಕಡಿವಾಣ ಹಾಕುತ್ತಾ? ಅದನ್ನ ಹೋಗಿ ಅವ್ರನ್ನ ಬೆನ್ನಟ್ಟಿ ಅವ್ರನ್ನ ಜೈಲ್ ಪಾಲ್ ಮಾಡ್ತಾರಾ? ಇಲ್ವೇ ಇಲ್ಲ. ಅದಕ್ಕೆ ಉತ್ತರನೇ ಇಲ್ಲ. ಅನೇಕ ಕಡೆ ಸರ್ಕಾರಿ ಜಾಗಗಳಲ್ಲಿ ದೇವಸ್ಥಾನಗಳಿದೆ, ಮಂದಿರಗಳಿದೆ, ಮಸೀದಿಗಳು ಇದೆ. ಸರ್ಕಾರ ಅದನ್ನ ಕಬ್ಜೆ ತಗೊಳುತ್ತಾ? ಯಾಕೆ ತಗೊಳಲ್ಲ ಅಂತಂದ್ರೆ, ಜಿಲ್ಲಾಡಳಿತ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಬೇಕು. ಆರ್ಟಿಕಲ್ 25ನಲ್ಲಿ ನಮ್ಮ ಆಧ್ಯಾತ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರ್ದು. ಆದ್ರಿಂದ ಮಸೀದಿಗಳನ್ನೂ ಕೆಡವಾಕಲ್ಲ, ಮಂದಿರಗಳನ್ನೂ ಕೆಡವಾಕಲ್ಲ. ಒಂದು ಯೂನಿಫಾರ್ಮ್ ಪಾಲಿಸಿ ಇಟ್ಕೊಂಡು ಈ ರಾಷ್ಟ್ರವನ್ನು ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಎಲ್ಲರೂ ಸಂಯಮದಿಂದ, ಒಂದು ಸಾಮರಸ್ಯದಿಂದ. ಅದನ್ನ ಯಾಕೆ ಇದು ಬಂದು ಕೆಡಬೇಕಾಗುತ್ತೆ? ಬರೀ ಕೆರಗೋಡ್ನಲ್ಲಿ ಇದ್ದಂತಹ ಕೇಸರಿ ಧ್ವಜ ಮೇಲೆ ಇಡೀ ಸರ್ಕಾರದ ಕಣ್ಣು ಬಂದ್ರೆ ಹೇಗೆ? ಸರ್, ಮತ್ತೊಂದು ಟೆಕ್ನಿಕಲ್ ಪಾಯಿಂಟ್ ಬಗ್ಗೆ ತಮ್ಮ ಕ್ಲಾರಿಫಿಕೇಶನ್ ಕೊಡಿ. ನಡಾವಳಿ ಆಗುತ್ತೆ, ನಡಾವಳಿ ಪುಸ್ತಕ ಅಂದ್ರೆ ಗ್ರಾಮ ಪಂಚಾಯತಿ ಸಂವಿಧಾನಕ್ಕೆ ಸಂಸ್ಥೆ. ಆ ಗ್ರಾಮ ಪಂಚಾಯತಿಲಿರಬೇಕಾದಂತ ಒಂದು ರೆಸಲ್ಯೂಷನ್ ಬುಕ್ ನಾಪತ್ತೆಯಾಗಿದೆ. ಇವರು ಒಂದು ಸ್ಪಷ್ಟಪಡುತ್ತಾರೆ, ಅದನ್ನ ನಾವು ಯಾವುದೇ ರೀತಿಯಲ್ಲಿ ನಮೂದನೆ ಮಾಡಬೇಕು ಅಂತೇನಿಲ್ಲ, ನಾನು ಎತ್ಕೊಂಡು ಹೋಗಿದ್ದೀನಿ, ತಗೊಂಡು ಹೋಗಿದ್ದೀನಿ ಅಂತ. ಈ ರೀತಿ ಅವಕಾಶ ಇದೆಯಾ? ಖಂಡಿತವಾಗೂ ಇಲ್ಲ, ಖಂಡಿತವಾಗೂ ಇಲ್ಲ. EO ಹೇಳಿ ಸೇಫ್ ಕಸ್ಟಡಿ ಪ್ರಾವಿಷನ್ ಎಲ್ಲಿದೆ ಅಂತ. ನಾನು ಸೇಫ್ ಕಸ್ಟಡಿಗೆ ನಾನು ಪುಸ್ತಕಗಳನ್ನ ತಗೊಂಡು ಹೋಗ್ಬೇಕು. EO ತಾಲೂಕು EO ಅಥವಾ CEO ಇವರು
ಅಧಿಕಾರಿಗಳಿರ್ಬೋದು, ಆದರೆ ನಾನು ಕಸ್ಟಡಿಗೆ ತಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ಎಲ್ಲಿದೆ ಪ್ರಾವಿಷನ್? ಗ್ರಾಮ ಪಂಚಾಯತಿನಲ್ಲಿ ಪ್ರಾವಿಷನ್, ಗ್ರಾಮ ಪಂಚಾಯತಿ ಕಸ್ಟಡಿನಲ್ಲಿ ಇರಬೇಕದು ದಾಖಲೆ. ಇಲ್ಲಿ ಏನಾಗುತ್ತೆ, ನಮೂದು ಕೂಡ ಮಾಡಿಲ್ಲ ಗ್ರಾಮ ಪಂಚಾಯತಿಲಿ ಬಂದು ಈ ತರ ತೆಗೆದುಕೊಂಡು ಹೋಗ್ತಿದ್ದೀನಿ ಅಂತ ನಮೂದು ಕೂಡ ಮಾಡಿಲ್ಲ. ಸಂದರ್ಭದಲ್ಲೂ ಕೂಡ ಅದೊಂದು ಕಾಪಿಯನ್ನು ಏನೋ ತಗೋಬೇಕು, ನಡವಳಿಕೆ ಪುಸ್ತಕವನ್ನು ತಗೊಳ್ಳುವಕ್ಕೆ ಹೌದು, ಬರುತ್ತಾ? ತಾವು ಖಂಡಿತವಾಗೂ ಇಲ್ಲ. ಇನ್ನ ಒಂದು ಕೆಲಸ ಇದೆ, ಒಂದು ಕೆಲಸ ಮಾಡ್ಬೋದು. ಇಡೀ ನಡವಳಿ ಪುಸ್ತಕನ ಅವರು ಸರ್ಟಿಫೈಡ್ ಕಾಪಿ ತಗೊಂಡು ಹೋಗ್ಬೋದು ಇವಾಗ ಬೇಕಾದ್ರೆ. ನಾನು ಇದನ್ನ ಮತ್ತೆ ಪರಿಶೀಲನೆ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು, ಈ ಠರಾವುಗಳು ಸರಿ ಇದೆಯೋ ಇಲ್ಲೋ ಅಂತ ನೋಡಬೇಕು ಅನ್ನೋದಕ್ಕೆ ಅವ್ರನ್ನ ತೆಗೆದುಕೊಂಡು ಹೋಗಿ ಅವರು ಒಂದು ಸೆಟ್ ಇಟ್ಕೊಬೋದು. ಆದರೆ ಗ್ರಾಮ ಪಂಚಾಯತಿ ಒಂದು ಸಾಂವಿಧಾನಿಕ ಸಂಸ್ಥೆ. ಈ ಸ್ಟೇಟ್ ಗೌರ್ಮೆಂಟ್ದು ಕ್ಯಾಬಿನೆಟ್ ಬುಕ್ ಎತ್ಕೊಂಡು ಹೋಗ್ಬಿಟ್ರೆ ಅವಾಗ ಚೀಫ್ ಸೆಕ್ರೆಟರಿ ಏನು ಹೇಳ್ತಾರೆ? ಇಲ್ಲ, ಇನ್ನು ನನ್ನ ಉನ್ನತ ಅಧಿಕಾರಿಗಳು ಗವರ್ನರ್ ಎತ್ಕೊಂಡು ಹೋದ್ರು ಅಂತ ಹೇಳೋದಕ್ಕೆ ಸಾಧ್ಯನಾ? ಖಂಡಿತವಾಗೂ ಇಲ್ಲ. ಇದು ಅಕ್ಷಮ್ಯ ಅಪರಾಧ. ಈ ಥರ ಒರಿಜಿನಲ್ ಬುಕ್ಸ್, ಇಟ್ ಈಸ್ ಅ ಗ್ರಾಮ ಪಂಚಾಯತಿ ಅಂತಂದ್ರೆ ಅದಕ್ಕೊಂದು ಸೀಲ್ ಇರುತ್ತೆ, ಒಂದು ಸ್ಟ್ಯಾಂಪ್ ಇರುತ್ತೆ. ಉಲ್ಲೇಖ ಮಾಡಿಲ್ಲ ಸರ್, ತಗೊಂಡು ಹೋಗ್ತಿದೀವಿ ಅನ್ನೋದು ಕೂಡ ಉಲ್ಲೇಖ ಮಾಡಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ. ಆದರೆ ಬುಕ್ ಇಲ್ಲ ಅಂತಂದ್ರೆ ಎಲ್ಲಿ ಹೋಗಿದೆ ಬುಕ್? ನನ್ನ ಬಳಿ ಇದೆ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಬಂದು ಹೌದು, ಅಧಿಕಾರಿ ಕಸ್ಟಡಿಗೆ ಒಂದು ಬರೀಬೇಕಾಗಿತ್ತು, ಪ್ರೊಸೀಡಿಂಗ್ಸ್ ಡ್ರಾ ಮಾಡಬೇಕು. ಸೆಕ್ರೆಟರಿ, ಪಿಡಿಒ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಯಾವುದೇ ರೀತಿ ಉಲ್ಲೇಖ ಇಲ್ಲ. ಮೌಖಿಕವಾಗಿ ತೆಗೆದುಕೊಂಡು ಕರೆಕ್ಟ್. ಅವಕಾಶ ಇದೆಯಾ? ಅಲ್ಲಿಗೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆಯಾ? ಖಂಡಿತವಾಗೂ ಇಲ್ಲ, ಖಂಡಿತವಾಗೂ ಇಲ್ಲ. ಕಸ್ಟಡಿ ಬುಕ್ ಕಸ್ಟಡಿ ತಗೊಳೋದಕ್ಕೆ ಇಒಗೆ ಪವರೇ ಇಲ್ಲ. ಅಂತ ಪವರ್ ಯಾರಿಗಿದೆ? ಉನ್ನತ ಅಧಿಕಾರಿಗಳು, ಯಾರು ದಂಡಾಧಿಕಾರಿ ಇರ್ತಾನೆ, ಅವನಿಗೆ ಒಂದು ಎನಿ ಡಾಕ್ಯುಮೆಂಟ್ನ ಪೊಸೆಷನ್ ತಗೊಳ್ಳೋ ಪವರ್ ಇರ್ತದೆ. ಅಂತ ಪವರ್ ಇಒ ಕೊಟ್ಟಿಲ್ಲ ಆ್ಯಕ್ಟ್ನಲ್ಲಿ, ಸಿಇಒಗೂ ಕೊಟ್ಟಿಲ್ಲ ಅಂತ ಪವರ್. ಮುನ್ಸಿಪಲ್ ಕಮಿಷನರ್ ಇರ್ತಾರೆ, ಅವ್ರಿಗೋಗಿ ಯಾವುದೋ ಬುಕ್ನ ತಗೊಂಡು ನಾನು ಕಬ್ಜೆ ಮಾಡ್ಬೋದು ಅಂತಂದ್ರೆ ಮಾಡೋದಕ್ಕಾಗಲ್ಲ. ಕಾರ್ಯನಿಮಿತ್ತವಾಗಿ ಅವರು ಕೆಲಸ ಮಾಡಬೇಕು. ಏನು ಅಧಿಕಾರ ಕೊಟ್ಟಿದ್ದಾರೆ ಆ್ಯಕ್ಟ್ನಲ್ಲಿ, ಕಾನೂನಲ್ಲಿ, ಅದ್ರ ಪ್ರಕಾರ ಅವ್ರು ಕೆಲಸ ಮಾಡಬೇಕು. ಆದ್ರಿಂದ ನೀವು ಎತ್ತಿರೋ ಪ್ರಶ್ನೆಗೆ ನಾವು ಖಡಕ್ಕಾಗಿ ಹೇಳ್ಬೋದು, ಇದಂತೂ ನಾವು ಒಪ್ಪೋದಕ್ಕೆ ಆಗದೆ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಬುಕ್ ಎತ್ಕೊಂಡು ಹೋಗಿ ಏನಾಗ್ಬಿಡುತ್ತೆ? ಬುಕ್ ಇಲ್ಲಿ ನಾಶ ಆಗ್ತಾ ಇತ್ತಾ? ಸರ್, ಈ ವಿಚಾರಗಳನ್ನೆಲ್ಲ ಮಾತಾಡಿದ್ರೆ ಸರ್, ಈಗ ಗ್ರಾಮಸ್ಥರಿಂದ ಮಾಹಿತಿ ತಗೊಂಡ್ರೆ ಸ್ಥಳಕ್ಕೆ ಬಂದಿದ್ದೀರಾ? ಹೌದು. ಸೊ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಮಗೊಂದು ಏನಾಗಿದೆ, ಗ್ರಾಮಸ್ಥರ ಮೇಲೆ 353 ಹಾಕಿದ್ದಾರೆ. ನಾನು ಕೂಡಲೇ ಗ್ರಾಮಸ್ಥರ ಬೆನ್ನಿಗೆ ನಾವು ನಿಲ್ತೀವಿ. ಆ 353 ಕೇಸ್ ಗ್ರಾಮಸ್ಥರ ಮೇಲೆ ಹಾಕಿರೋ ಕೇಸ್ನ ನಾವು ಹೈಕೋರ್ಟ್ನಲ್ಲಿ ತಗೊಂಡೋಗಿ ಕ್ವಾಶ್ ಮಾಡಿಸ್ತೀವಿ. ಯಾಕೆ ಅಂತಂದ್ರೆ ಅಸಹಾಯಕ ಹಾಗೂ ಮುಗ್ಧ ಜನರ ಮೇಲೆ, ಭಜನಾ ಮಂಡಳಿ ಮೇಲೆ ಜನರಲ್ ಡಯರ್ ಹೊಡೆದಂಗೆ, ಯಾರಿಗೆ ಸಿಕ್ಕರ್ನ ಜನರಲ್ ಡಯರ್ ಅವನ ಮೇಲೆ ಪ್ರಹಾರ ಮಾಡ್ದಂಗೆ ಅಸಹಾಯಕ ಭಜನಾ ಮಂಡಳಿ ಮೇಲೆ ಇವತ್ತು ಸರ್ಕಾರ ಬಂದು ನಿಂತಿದೆ. ಅವ್ರ ಮೇಲೆ ಪ್ರಹಾರ ಮಾಡ್ತಾ ಇದೆ. ಸರ್, ಈ ಮಾಧ್ಯಮ ಮುಂದೆ ಏ, ತಡಿಯಪ್ಪ, ಒಬ್ಬ- ನಿಮ್- ಅಲ್ಲೇ ಒಂದು ನಿಮ್- ಲಾಯರ್ ನಾನ್ ಕೇಳ್ಕೊಂಡು ಆಮೇಲೆ ಮಾತಾಡೋಣ. ಆಮೇಲೆ ಕೇಳಿ. ಸರ್, Final ಎಲ್ಲ ಇಷ್ಟು- ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಬಂದ್ರು ಕೂಡ ತನಿಖೆಗೂ ಕೂಡ ಆದೇಶ ಮಾಡಿಲ್ಲ, ಮತ್ತೆ ಒಂದು ಶಾಂತಿ ಸಭೆ ಮಾಡೋದು ಕೂಡ ಜಿಲ್ಲಾಡಳಿತ ಮುಂದಾಗಿಲ್ಲ. ಕರೆಕ್ಟ್. ಇದನ್ನ ನೀವು ಹೇಳೋದು ಬಹಳ ಕಷ್ಟ, ಬಹಳ ಕರೆಕ್ಟ್ ಆಗಿದೆ. ಮಾಧ್ಯಮದವರು ಇದಕ್ಕೆ ಇಡೀ ಕರ್ನಾಟಕಕ್ಕೆ ವ್ಯಾಪಕವಾಗಿ ಈ ವಿಷಯವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ನಿಜವಾಗಿಯೂ ಸಹ ಇದು ಪೂರ್ತಿ ವಿವಾದವನ್ನ ಒಂದು ಶಾಂತಿ ಸಭೆಯಲ್ಲಿ ತೀರ್ಮಾನ ಮಾಡ್ಬೋದಿತ್ತು. 26ನೇ ತಾರೀಕು ಬಂದು 50-60 ಗಾಡಿಗಳನ್ನ ಪೊಲೀಸವ್ರನ್ನ ಬಿಡೋ ಬದಲು ಬರೀ ಒಬ್ಬ ಅಧಿಕಾರಿ ಬಂದಿದ್ದಿದ್ರೆ ಶಾಂತಿಯಾಗಿ ಕೂತ್ಕೊಂಡು ಶಾಂತಿಯುತವಾಗಿ ಇದನ್ನ ಪರಿಹರಿಸ್ಬೋದಿತ್ತು. ಅದರ ಜೊತೆಗೆ ಒಂದು ತಿಳ್ಕೊಳ್ಳಿ, ಇದನ್ನು 20ನೇ ತಾರೀಕು ಸೃಷ್ಟಿಯಾದಂಥ ವಿಷಯ ಅಲ್ಲ, 20ರಿಂದ 28ನೇ ತಾರೀಕು ಮಧ್ಯ ಸೃಷ್ಟಿಯಾದಂಥ ವಿಷಯ ಅಲ್ಲ. ನೀವು ಹೊಸ ಧ್ವಜಸ್ತಂಭ ಮಾಡಿದ್ರು ಗ್ರಾಮಸ್ಥರು. ಹಳೆ ಪದ್ಧತಿ ಏನಾಯ್ತು? 30 ವರ್ಷದಿಂದ ಕೇಸರಿ ಧ್ವಜದ ಪದ್ಧತಿ, ಆ ಪದ್ಧತಿ ಬದಲಾಗಬೇಕಾ? 10 ದಿನದಲ್ಲಿ 30 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇರೋ ಒಂದು ಪದ್ಧತಿ, ಕೇಸರಿ ಧ್ವಜವನ್ನು ಹಾಕೋ ಒಂದು ಪದ್ಧತಿ, ಅದನ್ನ ಹೆಂಗೆ ಅವರು ಅಡಚಣೆ ಮಾಡ್ತಾರೆ? ಅದಕ್ಕೆ ಪ್ರತಿಬಂಧವನ್ನು ಹೇರ್ತಾರೆ. ಸರ್, ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳಿದ್ರಿ ಸರ್. ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಕೆಲವೊಂದು ಸರ್ಕಾರಿ ಜಾಗದಲ್ಲಿ ದೇವಸ್ಥಾನ ಇರುತ್ತೆ, ಮಸೀದಿಗಳ ಚರ್ಚ್, ಅದು ಬಿಡಿಸ್ಕೊಳಕ್ ಆಗೋದಿಲ್ಲ ಅಂತ ಈ ಮಾಹಿತಿ ಪಡ್ಕೊಂಡ್ರಿ, ಇಲ್ಲೆಲ್ಲ ನೋಡಿದ್ರಿ. ಇದನ್ನ ನೋಡಿದ್ರೆ ತಮಗೆ ಏನ್ ಅನಿಸ್ತಿದೆ ಅನ್ನೋದನ್ನ ನನಗೆ ನಾವು ವಕೀಲರಾಗಿ ನಮ್ಗೆ ಅನ್ಸೋದು, ಕಾನೂನುವಾಗಿ ನಾನು ಹೇಳ್ತಾ ಇದ್ದೀನಿ, ಕಾನೂನು ಪ್ರಕಾರವಾಗಿ ಇದು ಪೂರ್ಣವಾಗಿ ಗ್ರಾಮಸ್ಥರ ಜಾಗ. ಪೂರ್ಣವಾಗಿ ಗ್ರಾಮಸ್ಥರ ಜಾಗ, ಗ್ರಾಮಸ್ಥರಿಗಾಗಿ ಮೀಸಲಿಟ್ಟಂತಹ ಜಾಗ. 20-30 ವರ್ಷಗಳಿಂದ ನಡ್ಕೊಂಡ್ಬಂದಂತಹ ಒಂದು ಪದ್ಧತಿ ಹಾಗೂ ಆಚರಣೆ. ಆರ್ಟಿಕಲ್ 25 ಆಫ್ ದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾವುದೇ ಆಚರಣೆ, ಅನೇಕ ದಶಕಗಳಿಂದ ನಡ್ಕೊಂಡ್ಬಂದಂಥ ಆಚರಣೆಗೆ ಪೂರ್ಣವಾದ ಒಂದು ಸ್ವಾತಂತ್ರ್ಯ ಇದೆ. ಇಂತಹ ಆಚರಣೆಯನ್ನ 30 ವರ್ಷಗಳಿಂದ ನಡ್ಕೊಂಡ್ಬಂದಂಥ ಆಚರಣೆಯನ್ನ ಇವತ್ತು ಕಡಿತಗೊಳಿಸೋದಕ್ಕೆ ಹೇಗೆ ಸಾಧ್ಯ? ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ತಾ ಇದ್ದೀನಿ. ಇದನ್ನ ಕಡಿತಗೊಳಿಸೋದಕ್ಕೆ ಆರ್ಟಿಕಲ್ 25 ನಲ್ಲಿ ನಿಮಗೆ ಅಧಿಕಾರ ಇಲ್ಲ. ಹಾಗೂ ಈ ಒಂದು ಪರಿಸ್ಥಿತಿನ ನೀವು ನಿಭಾಯಿಸಬೇಕಾಗಿತ್ತು, ಸರಿಪಡಿಸ್ಬೇಕಾಗಿತ್ತು, ಜನರ ಜೊತೆ ಸ್ಪಂದಿಸಬೇಕಾಗಿತ್ತು. ಇವತ್ತು ಸಹ ಅವಕಾಶ ಇದೆ.
ಜನರ ಜೊತೆ ನಿಮ್ಮ ಉನ್ನತ ಅಧಿಕಾರಿಗಳನ್ನ ಕಳಿಸಿ ಜನರ ಜೊತೆ ಸ್ಪಂದಿಸಿ ಇದನ್ನ ಬಗೆಹರಿಸ್ಕೊಳ್ಳಿ. ಲೀಗಲಿ ಯಾವ ರೀತಿ ಹೋರಾಟ ಮಾಡ್ಬೋದು ಸರ್? ಲೀಗಲಿ ನಾವು ಒಂದು 353 ಕೇಸ್ ಏನು ಹಾಕಿದ್ದಾರೆ ಅದು ಫಾಲ್ಸ್ ಕೇಸ್. ಯಾರ ಮೇಲೆ? ನಮ್ಮ ಗ್ರಾಮಸ್ಥರ ಮೇಲೆ. ಅದ್ರ ಮೇಲೆ ಹೈಕೋರ್ಟ್ಗೆ ಹೋಗ್ತೀವಿ ನಾವು. ಒಬ್ಬ PDOನ ಅವರು ಸಸ್ಪೆಂಡ್ ಮಾಡಿದ್ದಾರೆ, ಅದನ್ನೂ ಸಹ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಅದು PDOಗೆ ಬಿಟ್ಟಿದ್ದು, ಆದರೆ ಅದನ್ನೂ ಸಹ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಇದು ಫಾಲ್ಸ್ ಸಸ್ಪೆನ್ಷನ್. ಇಂಥ ಸಸ್ಪೆನ್ಷನ್ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಗ್ರಾಮಸ್ಥರಿಗೆ ಇದು ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಂತಂದ್ರೆ ಇಡೀ ವಕೀಲ ಸಮೂಹ, ಬೆಂಗಳೂರು ವಕೀಲ ಸಮೂಹ ನಾವು ರೆಡಿ ಇದ್ದೀವಿ, ನಿಮ್ ಜೊತೆ ನಿಲ್ತೀವಿ. ಇದು ಇಂತಹ ಪ್ರಸಂಗ ಇವತ್ತಿಲ್ಲಾದ್ರೆ ಕೆರಗೋಡ್ನಲ್ಲಾದ್ರೆ ನಾಳೆ ಇನ್ನೊಂದು ಜಾಗದಲ್ಲೂ ಆಗ್ಬೋದು, ಇನ್ನೊಂದು ಭಾಗದಲ್ಲೂ ಆಗ್ಬೋದು. ಹಾಗೂ ಭಾರತದ ಉದ್ದಗಲಕ್ಕೂ ಕೇಸರಿ ಧ್ವಜ ಇವತ್ತಲ್ಲ ಶತಶತಮಾನಗಳಿಂದ ಹಾರಿಸ್ತಾ ಇದ್ದಾರೆ. ಇಂಥದಕ್ಕೆ ನೀವು ಪಡಿಸೋದಂತಂದ್ರೆ ಅದು ಹೇಗೆ ಸಾಧ್ಯ? ಇದು ನಮ್ಮ ನಿಲುವು. ಥ್ಯಾಂಕ್ ಯು.